ಬೆಂಗಳೂರು ಹೊರವಲಯದಲ್ಲಿ ಗುಂಡಿನ ಸದ್ದು ಕೇಳಿಬಂದಿದೆ. ಗ್ರಾಮ ಪಂಚಾಯಿತಿ ಸದಸ್ಯನ ಮೇಲೆ ದಾಳಿ ನಡೆಸಿದ ಅಪರಿಚಿತ ದುಷ್ಕರ್ಮಿಗಳು ಹತ್ಯೆ ಯತ್ನ ನಡೆಸಿ ಎಸ್ಕೇಪ್ ಆಗಿದ್ದಾರೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು ಬನ್ನಿ ನೋಡೋಣ. ಗೋಧೂಳಿ ಸಮಯದಲ್ಲಿ ಗನ್ ಫೈರಿಂಗ್ ಸೌಂಡ್. ಅಂದು ಮಾರಕಾಸ್ತ್ರ, ಇಂದು ಬಂದೂಕಿನಿಂದ ಅಟ್ಯಾಕ್. ನಿನ್ನೆ ಸಂಜೆ 7 ಗಂಟೆ ಸಮಯ ನೆಲಮಂಗಲ ಸಮೀಪದ ಇಸ್ಲಾಂಪುರ ಬಳಿ ವ್ಯಕ್ತಿಯೊಬ್ಬ ನಮಾಜ್ ಮುಗಿಸಿಕೊಂಡು ಮಟನ್ ಶಾಪ್ ಬಳಿ ಕೂತ್ಕೊಂಡು ಸ್ನೇಹಿತರ ಬಳಿ ಮಾತನಾಡ್ತಿದ್ದ. ಆ ವೇಳೆ ಬೈಕ್ನಲ್ಲಿ ಬಂದ ಇಬ್ಬರು ಆಸಾಮಿಗಳು ಏಕಾಏಕಿ ತಮ್ಮ ಬಳಿ ಇದ್ದ ಪಿಸ್ತೂಲ್ ತೆಗೆದು ಇವನೇ ಅಂತ ಗುಂಡು ಹಾರಿಸಿಯೇ ಬಿಟ್ಟಿದ್ರು. ಯಾವಾಗ ಗುಂಡು ಹಾರಿತೋ ತಪ್ಪಿಸಿಕೊಳ್ಳೋ ಭರದಲ್ಲಿ ಅಡ್ಡಾಡಿದ್ರೂ ಸಾಧ್ಯವಾಗಲಿಲ್ಲ. ಹಂತಕರು ಹಾರಿಸಿದ ಗುಂಡು ಚೇರ್ ಮೇಲೆ ಕೂತಿದ್ದ ಸಲೀಂ ಎಂಬಾತನ ಮೊಣಕೈ ಭಾಗಕ್ಕೆ ತಾಕಿ ಗಾಯಗೊಳಿಸಿತ್ತು. ಅಷ್ಟಕ್ಕೂ ಅಲ್ಲಿ ಗಾಯಗೊಂಡಿದ್ದ ಸಲೀಂ ಬೇರ್ಯಾರೂ ಅಲ್ಲ, ಕಣೇಗೌಡನ ಹಳ್ಳಿ ಗ್ರಾಮ ಪಂಚಾಯಿತಿ ಮೆಂಬರ್ ಅಂದ್ಮೇಲೆ ಹೇಳಬೇಕಾ? ಅಕ್ಕಪಕ್ಕದಲ್ಲಿದ್ದವರು ಬೆಂಬಲಿಗರು ಗಾಯಗೊಂಡು ಬಿದ್ದಿದ್ದ ಸಲೀಂನ ಸಮೀಪದ ಆಸ್ಪತ್ರೆಗೆ ದಾಖಲಿಸಲು ಮುಂದಾಗಿದ್ರು. ಮತ್ತೊಂದೆಡೆ ಅಟ್ಯಾಕ್ ಮಾಡಿ ಫೈರಿಂಗ್ ಮಾಡಿದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿಯೂ ನೀಡಿದ್ರು. ನಮ್ಮ ನೆಲಮಂಗಲ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇರುವಂಥ ಒಂದು ಇಸ್ಲಾಂಪುರ್ ಏರಿಯಾದಲ್ಲಿ ಇರುವಂಥ ಒಂದು ಮಟನ್ ಅಂಗಡಿ ಇದೆ. ಅಲ್ಲಿ ಇವತ್ತು ಇವತ್ತು ವಿಕ್ಟಿಮ್ ಇದ್ದಾರೆ. ಇದರಲ್ಲಿ ಸಲೀಂ ಪಾಷಾ ಅಂತ 51 ವರ್ಷ. ಅವರು ಒಂದು 3-4 ಜನ ಆ ಏರಿಯಾದ 3-4 ಜನರ ಜೊತೆಗೆ ಮಾತಾಡಬೇಕಾದಾಗ ಅಲ್ಲಿ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಒಬ್ಬ ಯಾರೋ ಅಟ್ಯಾಕ್ ಮಾಡಿಸಿದ ಅವನ ಹೆಸರನ್ನು ತಗೊಂಡ್ಬಿಟ್ಟು ಅವರಿಗೆ ಒಂದು ರೌಂಡ್ ಶೂಟ್ ಮಾಡಿದ್ದಾರೆ. ಸುದ್ದಿ ತಿಳಿತಾ ಇದ್ದಂತೆ ನೆಲಮಂಗಲ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ರು. ಸ್ಥಳೀಯರು ನೀಡಿದ ಮಾಹಿತಿ ಆಧಾರದ ಮೇಲೆ ಗುಂಡಿನ ದಾಳಿ ನಡೆಸಿ ಎಸ್ಕೇಪ್ ಆದವರ ಪತ್ತೆಗೆ 2 ವಿಶೇಷ ತಂಡಗಳನ್ನು ರಚಿಸಿ ಫೀಲ್ಡ್ಗಿಳಿದಿದ್ದಾರೆ. ಅದರ ಜೊತೆಗೆ ದಾಳಿ ಮಾಡಿದವರು ಯಾರು ಅನ್ನೋದರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದು, ಹಳೆ ವೈಷಮ್ಯ ಹಿನ್ನೆಲೆ ಈ ಹಿಂದೆ ಸಲೀಂ ಮೇಲೆ ಅಟ್ಯಾಕ್ ಮಾಡಿದ ರೌಡಿ ಶೀಟರ್ ಅಟ್ಯಾಕ್ ಮಾಡಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಮತ್ತಷ್ಟು ಪ್ರಯತ್ನ ಮಾಡಿದ್ದಾರೆ. ಆಕಸ್ಮಿಕವಾಗಿ ಏನೂ ಆಗಿಲ್ಲ. ವಿಕ್ಟಿಮ್ ಸಲೀಂ ಪಾಷಾ ಈಸ್ ಔಟ್ ಆಫ್ ಡೇಂಜರ್, ಯಾವುದೇ ಇದಿಲ್ಲ. ತನಿಖೆ ಕೈಗೊಂಡಿದ್ವಿ. ನಮ್ಮ DSP ನೆಲಮಂಗಲ ಜಗದೀಶ್ ಅವರ ನೇತೃತ್ವದಲ್ಲಿ ನಮ್ಮ ರೂರಲ್ ಇನ್ಸ್ಪೆಕ್ಟರ್ಸ್ ಎಲ್ಲ 2 ತಂಡ ಮಾಡಿದ್ವಿ. ಈಗಾಗಲೇ ಯಾರು ಅಂತ ಅದು ಗೊತ್ತಾಗಿದೆ. ಶೀಘ್ರದಲ್ಲೇ ಬಂಧಿಸ್ತೀವಿ, ತೀವ್ರ ಕ್ರಮ ಕೈಗೊಳ್ತೀವಿ. ಸದ್ಯ ಸ್ಥಳದಲ್ಲಿ ಸಿಕ್ಕ ಪ್ರತ್ಯಕ್ಷದರ್ಶಿಗಳು ನೀಡಿದ ಹೇಳಿಕೆ ಹಾಗೂ ಸಿಕ್ಕ ಸಾಕ್ಷಿ ಆಧಾರದ ಮೇಲೆ ಗಾಯಾಳು ನೀಡಿರೋ ದೂರಿನಂತೆ ಕೊಲೆ ಯತ್ನ ಹಾಗೂ ಆರ್ಮ್ ಆಕ್ಟ್ ಅಡಿ ಕೇಸ್ ದಾಖಲಿಸಿಕೊಂಡಿರೋ ನೆಲಮಂಗಲ ಗ್ರಾಮಾಂತರ ಪೊಲೀಸರು ಆರೋಪಿಗಳ ಪತ್ತೆಗೆ ತೀವ್ರ ಶೋಧ ನಡೆಸುತ್ತಿದ್ದಾರೆ. ಮೂರ್ತಿ ಬೀರಯ್ಯನ ಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.